ಅಂದ್ರೆ ವಿದ್ಯಾಹರ ಗಣಪತಿ ಅಂದ್ರೆ ವಿದ್ಯೆಗೆ ಮೂಲವಾದಂತ ಗಣೇಶ. ಗಣೇಶ ಅಂತಂದ್ರೆ ಯಾವುದೇ ಒಂದು ಅಡಚಣೆಗಳನ್ನ ಆಗದೆ ಇರೋ ಹಾಗೆ ನಮ್ಮನ್ನ ಕಾಯಪ್ಪ ಅಂತ ಹೇಳಿ ಗಣೇಶನನ್ನ ನಾವು ಪೂಜೆ ಮಾಡೋದು. ವಿಘ್ನಹರ ಗಣಪತಿ ಅದೇ ಮೇನು ಅಂತಂದ್ರೆ ಯಾವುದೇ ಒಂದು ನೀವು ಪ್ರಾರಂಭ ಮಾಡಿದಾಗ ನಿಮ್ಮ ಬದುಕಲ್ಲಿ ಅದು ಯಾವುದೇ ಇರ್ಬೋದು. ಇವತ್ತು ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಆದೆ. ಪ್ರಾರಂಭದಲ್ಲಿ ಗಣೇಶ ಯಾವುದೇ ವಿಘ್ನಗಳಾಗದೇ ಇರೋಂಗೆ ನನಗೆ ಶಕ್ತಿ ತುಂಬಯ್ಯ ಅಂತ ಹೇಳಿ ನಾವು ನಡ್ಕೊಂಡು ಹೋಗೋದುಂಟು. ಯಾವುದೇ ಒಂದು ಅದು ನಮ್ಮ ಸಂಸ್ಕೃತಿ, ನಮ್ದೊಂದು ನಂಬಿಕೆ. ಗಣೇಶ ಅಂದ್ರೆ ಅರ್ಥ ನಿಮ್ಮ ಬಾಳಲ್ಲಿ ಏನೇ ಪ್ರಾರಂಭ ಮಾಡಲಿ ವಿಘ್ನಗಳಿಲ್ಲದೆ ನಿಮ್ಮ ಜೊತೆಯಲ್ಲಿ ಯಾವುದೇ ಕಷ್ಟ ಬಂದ್ರು ನಿಮ್ಮ ಶಕ್ತಿಯಾಗಿ ನಿಂತ್ಕೊಳ್ಳೋದು ಗಣಪತಿ. ಸೊ ಹಾಗಾಗಿ ಏನೇ ಮಾಡಕ್ ಮುಂಚೆ ಫಸ್ಟ್ ಗಣಪತಿಯನ್ನ ಬೇಡ್ಕೊಂಡೆ ನಂತರ ಎಲ್ಲ ಕೆಲಸ ಪ್ರಾರಂಭ ಆಗೋದು. ಹೆಣ್ಣು ಮಗಳಿಗೆ ಎಷ್ಟೋ ಸಲ ನಾನು ಇದು ಮಾಡಿದ್ರೆ ಗೆಲ್ತೀನ, ನಾನು ಮಾಡಿದ್ರೆ ಸೋಲ್ತೀನ, ಇದು ಮಾಡಿದ್ರೆ ಹೇಗೆ, ನಾನು ಮುಂದೆ ಹೆಜ್ಜೆ ಇಟ್ಟರೆ ಹೇಗೆ, ನನ್ನ ಒಡೆಯವನ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೇಗೆ, ನನಗೆ ಯಾರೋ ಒಬ್ಬ ಚುಡಾಯಿಸ್ತಾ ಇದ್ದಾನೆ ಅವನ್ನ ವಾಪಸ್ಸು ನಾನು ಉತ್ತರ ಕೊಡೋದು ಹೇಗೆ, ಅಥವಾ ನಾನೇನೋ ಪ್ರಾರಂಭ ಮಾಡಬೇಕು, ನಾನು ಅಡಿಗೆ ಮಾಡೋದು ಬರುತ್ತೆ, ನಾನು ಒಂದು ಒಳ್ಳೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ಇಡ್ಲಿ ಮಾಡೋದು ಚೆನ್ನಾಗಿ ಮಾಡಿದ್ರೆ ಅಂದ್ರೆ ನಿನ್ನಲ್ಲಿ ನಿನಗೆ ವಿಶ್ವಾಸ ಇರಬೇಕು, ನೀನ್ ಪ್ರಾರಂಭ ಮಾಡಬೇಕು, ನಿನ್ ಜೊತೆ ನಾನಿದ್ದೀನಿ ಅಂತ ಹೇಳೋದೇ ಗಣೇಶ. ಸೊ ಹಾಗಾಗಿ ಎಲ್ಲಾ ಹೆಣ್ಮಕ್ಳದ್ದು ಈ ಒಂದು ಎಪಿಸೋಡ್ ನ ನೋಡ್ತಾ ಇರುವಂತ ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇರುವಂತ ಪ್ರತಿಯೊಂದು ಹೆಣ್ಣು ಮಗಳಿಗೆ ಹೇಳೋದಿಷ್ಟೇ, ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಡಿ. ನೀವು ಯಾವ್ದನ್ನೇ ಪ್ರಾರಂಭ ಮಾಡ್ಬೇಕು ಅಂತಂದ್ರೆ ಧೈರ್ಯವಾಗಿ ಪ್ರಾರಂಭ ಮಾಡಿ. ನಿಮ್ ಜೊತೆ ಆ ವಿಘ್ನಹರ ಗಣಪತಿ ಇರ್ತಾನೆ, ನಿಮ್ಮನ್ನ ಹಾರೈಸ್ತಾನೆ, ಹರಿಸ್ತಾನೆ. ಸಾಕಷ್ಟು ಜನರ ಕಣ್ಣೀರನ್ನ ತಾವುಡಿಸಿದ್ದೀರ, ತುಂಬಾ ಜನರ ನೋವುಗಳಿಗೆ ಸ್ಪಂದಿಸಿದ್ದೀರ, ಅವರ ನೋವಿಗೆ ಧ್ವನಿಯಾಗಿ ಕೂಡ ನೀವು ಮುಂದೆ ನಿಂತಿದ್ದೀರ. ಈ ಕೆಲಸದ ಜೊತೆಗೆ ಈ ಮನೆಯ ಜವಾಬ್ದಾರಿ, ಹೆಣ್ಮಕ್ಳಿಗೆ ಕಷ್ಟ ಅಂತ ಹೇಳ್ತಾರೆ, ತುಂಬಾ ಜನರು ನಿಮ್ಮ ಹತ್ರ ಓಡ್ ಬರ್ತಾರೆ. ಫಸ್ಟ್ ಯಾರಿಗೆ ಕಷ್ಟ ಬಂದ ತಕ್ಷಣ ನೆನಪಾಗೋದು ಮಹಿಳಾ ಆಯೋಗದ ಅಧ್ಯಕ್ಷ. ಸೊ ಫಸ್ಟ್ ನೆನಪಾಗೋದು ನೀವು. ಒಂದ್ ಕಡೆ ಮನೆ ಜವಾಬ್ದಾರಿ, ಹಬ್ಬ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು, ಜೊತೆಗೆ ನಿಮ್ಮ ಕೆಲಸವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ತುಂಬಾ ಜನರಿಗೆ ಕಷ್ಟ ಆಗುತ್ತೆ. ಅಂತರಿಗೆ ನೀವು ಮಾತು ಹೇಳಿದ್ರೆ ಏನ್ ಹೇಳ್ತೀರಾ, ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ? ಹೆಣ್ಣು ಮಗಳನ್ನ ಶಕ್ತಿ ಅಂತ ಕರಿತೀವಿ. ಯಾವುದೇ ಊರಲ್ಲಿ ಅಧಿದೇವತೆ, ಗ್ರಾಮ ದೇವತೆ ಒಂದು ಹೆಣ್ಣು, ಗಂಡಸಲ್ಲ. ಒಂದು ಮನೆ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಅದು ಹೆಣ್ಣು. ಯಾಕೆ? ಅವಳಲ್ಲಿ ಎಲ್ಲವನ್ನು ಮಾಡುವಷ್ಟು ಶಕ್ತಿ ಅವಳಲ್ಲಿದೆ. ನಾವು ಒಂದ್ ಕಡೆ ಕೆಲ್ಸಕ್ಕೆ ಹೋಗಿದ್ರು ಸಹ ಬೆಳಗ್ಗೆ 5 ಗಂಟೆಗೆ ಎದ್ದು ಅಡಿಗೆಗಳನ್ನ ಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸಿ ನಂತರ ತಾನು ರೆಡಿಯಾಗಿ ತನ್ನ ಗಂಡನಿಗೆ ಏನ್ ಬೇಕು ಅದನ್ನ ನೋಡಿ, ಅತ್ತೆ ಮಾವನಿಗೆ ಏನ್ ಬೇಕು ಅದನ್ನ ಇಟ್ಟು ಕೆಲ್ಸಕ್ಕೆ ಹೋಗಿ, ಕೆಲಸದಲ್ಲೂ ಸಹ ಏನಾಯ್ತು ಏನಿಲ್ಲ ಅಂತ ವಿಚಾರಣೆ ಮಾಡ್ತಾ, ಮತ್ತೆ ಕೆಲಸ ಮಾಡೋ ಜೊತೆಯಲ್ಲಿ ಎಲ್ಲರ ಜೊತೆ ಸ್ಪಂದಿಸ್ತಾ, ಮತ್ತೆ ಅವಳ ಮನೆಗೆ ಬಂದು ಅವಳ ಕೆಲಸಗಳನ್ನ ಮಾಡ್ತಾ, ಯಾವುದೇ ಕಷ್ಟಗಳು ಬರಲಿ ಅದನ್ನ ಹೆದರಿಸ್ತಾ ತನ್ನ ಮನೆಯನ್ನ ನಡೆಸೋದು ಆ ತಾಯಿ. ಅದಕ್ಕೆ ತಾಯಿಗೆ ಯಾವಾಗಲೂ ಶಕ್ತಿ ಅಂತ ಹೇಳೋದು. ಇವತ್ತು ನಮ್ಮ ಮುಂದಕ್ಕೆ ದಸರಾ ಬರುತ್ತೆ. ಗೌರಮ್ಮ ಯಾಕೆ ಮೊದಲು ಬರುವುದು? ಗೌರಿ ಶಕ್ತಿಯ ಸಂಕೇತ, ಮನೆಯ ಸಮೃದ್ಧಿಯ ಸಂಕೇತ. ಅಂದ್ರೆ ಆ ಹೆಣ್ಣು ಚೆನ್ನಾಗಿದ್ರೆ, ನಿಮ್ಮ ಮನೆಯ ಹೆಣ್ಣು ಮಗಳು ಸುಖವಾಗಿ ಸಂತೋಷವಾಗಿ ನಲಿತಾ ಇದ್ರೆ ಆ ಮನೆ ಬೆಳಗುತ್ತೆ. ಅದು ಗೌರಿಯ ಆಗಮನದ ಸಂಕೇತ. ಗೌರಿಯ ಒಂದು ಅಂಶ ಗಣೇಶ, ಗೌರಿಯ ನಂತರ ಗಣೇಶ. ಅಂದ್ರೆ ಎಷ್ಟೇ ಅವಳಿಗೆ ಕಷ್ಟಗಳಿದ್ರು ತನ್ನ ಕೆಲಸಗಳನ್ನ ಅವಳು ಮಾಡ್ತಾಳೆ. ಅದು ಆ ಶಕ್ತಿ. ಅದು ನವದುರ್ಗೆ, ನವ ಅವತಾರಗಳು. ಒಂದು ಸಂತಾನ, ಒಂದು ಧನಲಕ್ಷ್ಮಿ, ಒಂದು ಧಾನ್ಯಲಕ್ಷ್ಮಿ, ಒಂದು ವಿಜಯಲಕ್ಷ್ಮಿ, ಒಂದು ಸತ್ಯದ ಲಕ್ಷ್ಮಿ, ಒಂದು ಸರಸ್ವತಿ. ಇದೆಲ್ಲ ಅಂದ್ರೆ ಆ ತಾಯಿಗೆ ಹೆಸರು ಶಕ್ತಿ. ಆ ತಾಯಿನೇ ಚಾಮುಂಡೇಶ್ವರಿ, ಆ ತಾಯಿನೇ ಗೌರಿ, ಆ ತಾಯಿನೇ ಸರಸ್ವತಿ. ಹಾಗಂದ್ರೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಬೋದು. ಹಾಗಾಗಿನೇ ತಾಯಿ ದೇವರು. ಹೆಣ್ಮಕ್ಳ ಶಕ್ತಿಯಾಗಿರುವಂತ ನೀವು ಗಣೇಶ ಮನೆ ಒಂದಷ್ಟು ಚೆನ್ನಾಗಿ ಸಾಂಗ್ಗಳನ್ನ ಹೇಳಿದ್ರಿ, ಮಂತ್ರಗಳನ್ನ ಹೇಳಿದ್ರಿ. ಸೊ ನಮ್ಮ ಅಶ್ವವೇಗ ಸುದ್ದಿವಾಹಿನಿಯ ವೀಕ್ಷಕರಿಗೋಸ್ಕರ ಒಂದೆರಡು ಹಾಡ್ಬೋದು. ಗಜವದನ ಬೇಡುವೆ ಗೌರಿ ತನಯ್ಯ, ತ್ರಿಜಗ ವಂದಿತನೆ ಸುಜನರ ಪೋರೆವನೆ. ಗಜವದನ ಬೇಡ
ಗಜವದನ ಬೇಡುವೆ ಗೌರಿ ತನಯ್ಯ ತ್ರಿಜಗ ವಂದಿತನೆ ಸುಜನರ ಪೋರೆವನೆ ಗಜವದನ ಬೇಡುವೆ. ತುಂಬಾ ಚೆನ್ನಾಗಿ ಹಾಡ್ತೀರಾ, ವಾಯ್ಸು ಸಾಂಗ್ ಕೇಳ್ತಾ ಒಂದ್ ಕ್ಷಣ ಎಲ್ಲೋ ಗಣೇಶಿಗೆ ನಾವೆಲ್ಲ ಹತ್ರ ಆಗ್ಬಿಟ್ವಿ ಅಂತ ತುಂಬಾ ಅನಿಸ್ತು. ಥ್ಯಾಂಕ್ ಯು ಮ್ಯಾಮ್. ಸೊ ಹೆಣ್ಮಕ್ಳಿಗೆ ತವ್ರ ಮನೆ ಮೇಲೆ ತುಂಬಾ ಆಸೆ ಇರುತ್ತೆ. ನಾವು ಎಷ್ಟೇ ಶ್ರೀಮಂತರ ಮನೆಗೆ ಹೋದ್ರು, ಮದ್ವೆ ಮಾಡ್ಕೊಟ್ರು ಆ ತವ್ರ ಮನೆ ಬಂದು ಎಲ್ಲೋ ಒಂದ್ ಕಡೆ ಜಗ್ತಾ ಇರುತ್ತೆ. ಸೊ ನಿಮ್ಗೆ ಪ್ರತಿ ವರ್ಷ ತವ್ರ ಮನೆಯಿಂದ ಗಿಫ್ಟ್ಗಳು ಬರ್ತಾ ಇರ್ತವೆ, ಬಾಗಿನ ಕೊಡ್ತಾ ಇರ್ತಾರೆ. ಯಾವ ಗಿಫ್ಟ್ ನಮ್ಮ ಬೆಂಗಳೂರು ಕಡೆ ಹೆಣ್ಣು ಮಕ್ಕಳನ್ನ ಒಂದ್ಸಲ ಮದುವೆ ಮಾಡಿಕೊಟ್ಟ ಮೇಲೆ ಗೌರಿ ಹಬ್ಬಕ್ಕೆ ಯಾವ ಹಬ್ಬಕ್ಕೆ ಕರೀತಾರೋ ಇಲ್ವೋ, ಗೌರಿ ಹಬ್ಬಕ್ಕೆ ಮಾತ್ರ ಮನೆ ಹೆಣ್ಣು ಮಕ್ಕಳನ್ನ ಕರೆದು ಅವಾಗೆಲ್ಲ ಮನೆಗೆ ಬಂದ್ರೆ ಒಂದೊಂದು ವಾರ ಇರ್ತಿತ್ತು. ಅಂದ್ರೆ ಊರ ಊರ ಇರ್ತಿತ್ತು, ಊರುಗಳೆಲ್ಲ ದೂರ ಇರ್ತಿತ್ತು. ಕರೆದು ಹೋಗೋ ಟೈಮಿಗೆ ಹೊಸ ಸೀರೆ, ಮಕ್ಕಳ ಬಟ್ಟೆ, ಅರಿಶಿನ ಕುಂಕುಮ ಪ್ರತಿಯೊಂದು ಕೊಟ್ಟು ನಾವು ತಿನ್ನೋ ಊಟ ಏನು ಎಲ್ಲ ಇಷ್ಟಪಡೋದನ್ನೆಲ್ಲ ಉಣಿಸಿ ನಮ್ಮನ್ನ ಉಡಿ ತುಂಬಿ ಕಳಿಸುವಂಥದ್ದು ನಮ್ಮ ಕಡೆ ಅದು ಒಂದು ಪದ್ಧತಿ. ಅಂದ್ರೆ ಬಾಗಿನ ಕೊಡ್ತಾರೆ ಅಂತಲ್ಲ, ಆ ಥರ ಅದೊಂದು ಪದ್ಧತಿ. ಸೊ ಇವತ್ತಿನ ದಿನ ನನ್ಗೆ 5 ಜನ ಅಣ್ಣ ತಮ್ಮಂದಿರು. ಸೊ ನಮ್ಮ ತಾಯಿ ಮನೇಲಿ ಎಲ್ಲ ಅಣ್ಣದಿರ ಮನೆ ತಮ್ಮದಿರ ಮನೆಗೂ ಹೋಗ್ತೀನಿ, ಕುಂಕುಮ ಕೊಡ್ತಾರೆ, ಉಡಿ ತುಂಬ್ತಾರೆ, ನಾವು ಹಾರೈಸಿ ಹರಿಸಿ ಬರ್ತೀವಿ. ನನ್ನ ಮನೆ ಗುಲ್ಬರ್ಗಾ ಕಡೆ ನಾಗರ ಪಂಚಮಿ ಅವತ್ತಿನ ದಿನ ಹೆಣ್ಣು ಮಗಳನ್ನ ತವ್ರ ಮನೆಗೆ ಕರ್ಕೊಂಡ್ಬರ್ತಾರೆ. ಸೊ ಅವಾಗ ಅವಳು ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹಾರೈಸಿ ಹರಿಸಿ ಅವಳು ಹೋಗ್ತಾಳೆ. ಸೊ ಎರಡೂ ಕಡೆ ಎರಡು ಸಂಪ್ರದಾಯ, ಎರಡು ಸಂಸ್ಕೃತಿನ ನಾನು ಇಷ್ಟಪಟ್ಟು ಆಚರಣೆ ಮಾಡ್ತೀನಿ. ಮೇಡಮ್, ಇವತ್ತು ಹಬ್ಬ ಆಗಿರೋದ್ರಿಂದಾಗಿ ನಾವು ಬೇಜಾರು ವಿಚಾರ ಮಾತಾಡೋದು ಬೇಡ, ಖುಷಿಯಾಗಿರುವಂತ ವಿಚಾರಗಳನ್ನೇ ಮಾತಾಡೋಣ. ಸೊ ತುಂಬಾ ಖುಷಿ ಪಟ್ಟಂತ ವಿಚಾರ ಯಾವುದು ತಮ್ಗೆ? ಯಾಕಂದ್ರೆ ಸಾಕಷ್ಟು ಜನರ ನೋವಿಗೆ ತಾವು ಸ್ಪಂದಿಸಿರೋದ್ರಿಂದಾಗಿ ತುಂಬಾ ಒಬ್ಬರಿಗೆ ಸಹಾಯ ಮಾಡಿರುವಂತಹ ವಿಚಾರ ನಿಮ್ಗೆ ಹೋಗಪ್ಪ, ನನಗೆ ಇದು ಈಗಲೂ ತೃಪ್ತಿ ಕೊಡ್ತಾ ಇದೆ. ಯಾಕಂದ್ರೆ ನಾವು ಮಾಡೋ ಕೆಲಸದಲ್ಲಿ ನಾವೆಲ್ಲ ತೃಪ್ತಿನ ಹುಡುಕ್ತಾ ಇರ್ತೀವಿ. ಸೊ ಅಂತಹ ವಿಚಾರ ಯಾವುದು? ಅಂದ್ರೆ ಒಂದು ಹೆಣ್ಣು ಮಗಳು ಈಗ ನೋಡಿ ಬಂದಿದ್ಲು, ಚಿತ್ರದುರ್ಗದ ಹೆಣ್ಣು ಮಗಳು ಅಂತ. ಚಿತ್ರದುರ್ಗದಿಂದ ಬಂದು ಇಲ್ಲಿ ಬಾಳೆ ತಂದು ಬಂದು ಮಾರಕ್ ಬಂದಿರೋ ಹೆಣ್ಣು ಮಗಳು. ನನ್ನ ಮನೆ ಅಡ್ರೆಸ್ ಹೆಂಗ್ ಹುಡುಕಿದ್ಲೋ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲ ಅವಳು ಬಂದಿರೋದು. ಈಗ ಅವಳು ಒಳಗೆ ಬಂದು ನೋಡಿ ನನಗೆ ನಮ್ಮ ಹುಡುಗ ಬಂದು ಅಕ್ಕ ಚಿತ್ರದುರ್ಗದಿಂದ ಒಂದು ಹುಡುಗಿ ಇದ್ದಾಳೆ ಅಂತ ಬಂದು ಕೇಳಿದ್ರೆ, ನಾನು ಓದಿರೋದು 10ನೇ ಕ್ಲಾಸು ಮೇಡಮ್, ಚಿತ್ರದುರ್ಗದಲ್ಲಿ ಎಲ್ಲಾದ್ರೂ ನಂಗೆ ಒಂದು ಕೆಲಸ ಕೊಡಿಸಿ ಅಂತ. ಅವಳಿಗೆ ನಾನು ಒಂದು ಕೆಲಸ ಕೊಡಿಸಿದ್ರೆ ಅದಕ್ಕಿಂತ ಖುಷಿ ನನಗೆ ಇನ್ನೊಂದಿಲ್ಲ. ಅವಳು ನಾಷ್ಟಾನು ಮಾಡೋದಿಲ್ಲ. ಫಸ್ಟು ಅವಳು ಕೂರಿಸಿ ಊಟ ಅಂದರೆ ನೀನು ಹೊಟ್ಟೆ ತುಂಬ ಊಟ ಮಾಡಿ, ನಿನ್ನ ಕೆಲಸ ತಾನೇ, ಇವತ್ತೆಲ್ಲ ರಜೆ ಇದೆ, ನಾಳೆ ಫೋನ್ ಮಾಡಿ ಯಾರಿಗೆ ಹೇಳ್ಬೇಕು ಕೇಳ್ತೀನಿ, ಹೇಗಾದರೂ ಮಾಡಿ ನಿನಗೆ ಒಂದು ಕೆಲಸ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಕಳಿಸ್ದೆ. ನಮಗೆ ಅದು ಸಣ್ಣ ವಿಚಾರ ಆಗಿರ್ಬೋದು, ಆದರೆ ಅದು ಅವಳ ಬದುಕನ್ನೇ ಬದಲಾವಣೆ ಮಾಡುವಂಥ ಒಂದು ವಿಚಾರ. ಒಂದು ತಾಯಿ ಬರ್ತಾಳೆ, ಗಂಡ ಹೊಡಿತಾ ಇರ್ತಾನೆ, ಅಂದರೆ ಗಂಡನ ಪ್ರೀತಿ ಮಾಡ್ತಾಳೆ, 3 ಜನ ಮಕ್ಕಳು ಇರ್ತಾರೆ. ಆ ತಾಯಿಗೆ ಬಾಡಿಗೆ ಕಟ್ಟಕ್ಕೂ ಆಗ್ತಾ ಇರಲ್ಲ. ಅಂಥವಳಿಗೆ ನಾನು ನಮ್ಮನೇಲೆ ಒಂದು ಕಡೆ ಒಂದು ಜಾಗ ಕೊಡ್ತೀನಿ ಇರೋಕ್ಕೆ. ಗಂಡ ನಂತರ ಬರ್ತಾನೆ, ಕೇಳ್ತೀನಿ ಏನೇ ಗಂಡ ಹೊಡಿತಾನಾ ಅಂತ. ಫುಲ್ ಭಯ, ನೀವು ದಾರಿಲಿ ಎಲ್ಲೂ ಬರ್ತೀರೋ ಅಂತ ಹೌಸ್ಕೊಂಡಿರ್ತಾನೆ ಮೇಡಮ್. ಈಗ ಚೆನ್ನಾಗಿದ್ದೀವಿ ಗಂಡ ಹೆಂಡತಿ ಅಂತ ಹೇಳ್ತಾಳೆ. ಅವಳು ಬದುಕು ಹೇಗೆ? ರೊಟ್ಟಿ ಬಡಿದು ಚಪಾತಿ ಮಾಡಿ ಇನ್ನೊಬ್ರ ಮನೆ ಕೆಲಸ ಮಾಡಿ ತನ್ನ 3 ಮಕ್ಕಳನ್ನ ಸಾಕ್ತಾಳೆ. ಇವತ್ತು ನನ್ನ ಮನೇಲೆ ಒಂದ್ ಕಡೆ ಇದ್ದಾಳಲ್ಲಿ. ಸೊ ಅವಳು ಬದುಕನ್ನ ಅವಳು ಕಟ್ಕೊಂಡಿದ್ದಾಳೆ. ನಾನು ಚೆನ್ನಾಗಿದ್ದೀನಿ ಮೇಡಮ್. ನಿಮ್ ಭಯ ನನ್ನ ಗಂಡನ್ಗಿದೆ. ಒಂದಿನ ಇಲ್ಲಿ ಬಂದಾಗಿಂದ ಹೊಡೆದಿಲ್ಲ ಅಂದಾಗ ಖುಷಿ. ಹಿಂಗ್ ಕೇಳ್ಕೊಂಡೋದ್ರೆ ನಾನು 100 ಎಕ್ಸಾಂಪಲ್ ಹೇಳ್ತೀನಿ, ಕೇಳ್ತೀಯಾ? ಅಲ್ಲ, ನಿಮಗೆ ಸಮಯ ಇದೆಯಾ? ನನಗೆ ನನ್ನ ಹೆಣ್ಮಗಳು ಮೇಡಮ್ ನೀವು ಹೇಳಿದ ನಂತರ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋದೇ ಖುಷಿ. ಮ್ಯಾಮ್, ಈಗ ಇತ್ತೀಚಿನ ನಿರ್ಮಾಣಗಳಲ್ಲಿ ನಮ್ಮ ಪರಿಸರ ತುಂಬಾ ಹಾನಿ ಆಗ್ತಾ ಇದೆ. POP ಗಣೇಶನ ಕೆಮಿಕಲ್ ಮಿಶ್ರಿತವಾಗಿರುವಂಥದ್ದು. ಸೊ ಅಂಥದ್ದಕ್ಕೆ ಒಂದು ಕಿವಿ ಮಾತನ್ನ ಬಳಸ್ತೀವಿ ಅಂತ ಹೇಳ್ತೀರಾ, ಅಥವಾ ಯಾವ ರೀತಿಯಾಗಿ ಅದನ್ನ ಜನರು